ಓಕೆ. ನಿಮಗೆ ಇದು ಬ್ರೀಡ್ ಮಾಡೋದು ಈ ಸೆಳೆತ ಹೇಗೆ ಬಂತು? ನಾನು ಚಿಕ್ಕವನಿಂದ ಅಪ್ಪ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರನರಿ ಡಾಕ್ಟರು, ಈಗ ರಿಟೈರ್ಡ್ ಆಗಿದ್ದಾರೆ. ಅಂದರೆ ಅವರು ಇದಕ್ಕೆ ಡೆಡ್ ಎಗೇನೆಸ್ಟ್. ಇವತ್ತು ನಾಯಿ ಬಿಸ್ನೆಸ್ ಮಾಡಬೇಡ, ಮುನ್ಸಿಪಾಲ್ಟಿ ಕಸ ಗುಡಿಸೋ ಕೆಲಸ ಮಾಡು, ಇದು ಮಾಡಬೇಡ, ಚೀಪ್ ಅಂತ ಬೈಕೊಂಡು ಅವತ್ತಿಂದ ಇವತ್ತವರೆಗೂ 1% ನನಗೆ ಸಪೋರ್ಟ್ ಮಾಡೇ ಇಲ್ಲ ಈ ಫೀಲ್ಡಲ್ಲಿ. ನಾನು ಈ ಫೀಲ್ಡಲ್ಲಿ ಇವತ್ತು ವರ್ಲ್ಡ್ಗೆ ನಂಬರ್ 1 ಇದ್ದೀನಿ. ಆದರೆ ನಮ್ಮ ಅಪ್ಪನಿಗೆ ನನ್ನ ಸೆಲೆಬ್ರಿಟಿ ಅನ್ನೋದೇ ಗೊತ್ತಿಲ್ಲ. ಏನಕ್ಕಂದರೆ ಅವ್ರಿಗೆ ಅದು ಹಾಗಲ್ಲ. ಆ ಫೀಲ್ಡು ಬೈತಾನೇ ಇರ್ತಾರೆ, ಇವತ್ತಿಗೂ ಬೈತಾರೆ, ಮನೇಲಿರ್ತಾರೆ. ನಿಮ್ಮ ಜೊತೆಗೆ ನಾನೇ ನೋಡ್ಕೊತಾ ಇರೋದು, ಅಪ್ಪ ಅಮ್ಮನ ನಾನೇ ನೋಡ್ಕೊತಾ ಇರೋದು. ಅಂದರೆ ಅವ್ರ ಅಕ್ಕ ನೋಡ್ಕೊತಾರೆ, ತಮ್ಮ ನೋಡ್ಕೊತಾರೆ ಅಂತೆಲ್ಲ ಆಸೆ ಇಟ್ಕೊಂಡಿದ್ರು. ಅವರಿಬ್ಬರು ಆಸ್ತಿ ಕಿತ್ಕೊಂಡು ಹೋದರು, ನಾನೊಬ್ಬನೇ ನೋಡ್ಕೊತಾ ಇರೋದು. ಅವ್ರು ಕರೋನಾ ಬಂದು ಸೀರಿಯಸ್ ಆದಾಗ ಅವರು ಲೆಟ್ರಿನ್ ಹುಚ್ಚೆನ ಕೈಯಲ್ಲೆತ್ತಿ ಕ್ಲೀನ್ ಮಾಡಿದ್ದೀನಿ. ಅವ್ರನ್ನ ಬದುಕಿಸಿರೋದೇ 2ನೇ ಜೀವ ನಾನು. ಹಾಸ್ಪಿಟ್ಲಿಗೆ ಸೇರಿಸ್ದೆ, ಯಾರಿಗೂ ಹೇಳಿದೆ. ಫಸ್ಟ್ ಕರೋನಾಲೇ ಬಂತು, ನನಗೆ ಫಸ್ಟ್ ಬಂತು. ನಾನು ಸಾಯೋ ಸ್ಟೇಜಲ್ಲಿದ್ದು ಬದುಕು ಬಂದೆ. ನಾಳೆ ಸತ್ತೋಗ್ಬೇಕು ಅಷ್ಟು ಉಸಿರು ನಿಂತ್ಕೋಗ್ಬಿಡ್ತು, ಹಂಗೂ ಲಕ್ಕಲ್ಲಿ ಬದುಕಿದೆ. ನಾನು ಹಾಸ್ಪಿಟ್ಲಿಂದ ಆಚೆ ಬರೋ ಟೈಮಲ್ಲಿ ನನ್ನ ಮಗನಿಗೆ ಬಂತು. ಅವನು ರೂಮ್ ಆಚೆ ಊಟ ಬಂದ್ರೂ ಎದ್ದೋಗಿ ತೊಗೊಳಲ್ಲ, ಅಷ್ಟು ಪ್ರೀತಿಯಿಂದ ಸಾಕ್ಬಿಟ್ಟಿದ್ದೀವಿ. ಅವ್ನು ಇನ್ನೆಲ್ಲ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ಡಾಕ್ಟ್ರಿಗೆ ಪರ್ಮಿಷನ್ ತೊಗೊಂಡು ಅವ್ನು ಹುಷಾರಾಗೋವರೆಗೂ ಒಳಗೆ ಇದ್ದೀನಿ ಕರೋನಾ ಹಾಸ್ಪಿಟ್ಲಲ್ಲಿ. ನಾನು ಅವನಿಗೋಸ್ಕರ ತಿರ್ಗಾ ಒಳಗಡೆ ಇದ್ದೀನಿ. ಅಲ್ಲಿಂದ ಬರ್ತಿದ್ದಂಗೆ ಅಪ್ಪ ಅಮ್ಮಂಗೆ ಬರುತ್ತೆ. ಅಪ್ಪ ಅಮ್ಮ ಯಾವ ಲೆವೆಲ್ಗೆ ಸುಸ್ತಾಗಿರ್ತಾರೆ ಅಂದರೆ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಗ್ಯಾರಂಟಿ ಏನೋ ಮಾಡಿಬಿಟ್ಟಿರೋರು. ಯಾಕಂದರೆ ಅಲ್ಲಿ ಕೇರ್ಲೆಸ್, ಇಟ್ಟರೆ ತೊಗೊಳ್ಳಿ ಬಿಡಿ ಆ ಥರ. ಎದ್ದು ಬಂದು ತೊಗೊಳೋಕ್ಕಾಗಲ್ಲ ಅಂದ್ರೂ ಅವ್ರ ಹತ್ರಕ್ಕೆ ಬರ್ತಾ ಇರಲಿಲ್ಲ. ಅಷ್ಟು ಸ್ಟೇಜ್ ಫಸ್ಟಲ್ಲಿ ಹೇಳ್ತಾ ಇದ್ದೀನಿ, ಫಸ್ಟ್ ಬಂದಾಗ ಅಷ್ಟು ಭಯ ಇತ್ತು. ನಾನು ಯಾರಿಗೂ ಹೇಳಿದೆ, ನಮ್ಮ ಅಕ್ಕ ಯಾರಿಗೂ ಹೇಳಿದೆ. ಮನೇಲಿ ಒಬ್ಬನೇ, ಇಬ್ಬರು ಒಂದೊಂದು ಬೆಡ್ಡಲ್ಲಿ. ನಮ್ಮಮ್ಮ ಅಲ್ಲೇ ಲೆಟ್ರಿನು ಉಚ್ಚೆ ಎಲ್ಲ ಮಾಡ್ಕೊಂಬಿಟ್ರು. ಅವ್ರನ್ನ ಸೈಡಿಗೆ ಇದು ಮಾಡಿ ಆ ಬೆಡ್ಶೀಟ್ನೆಲ್ಲ ಎತ್ತಿ ಅದನ್ನು ಒರೆಸಿ ಲೈಸಲ್ಲಿ ಹಾಕಿ ಅದನ್ನು ಗಮ್ಮನ್ನಂಗೆ ಮಾಡಿ ಅಷ್ಟು ಇದು ಮಾಡಿ ಬದುಕಿಸಿ. ನನಗೆ ಜನ 1000 ಮಾತಾಡ್ಕೊಳ್ಳಿ, ನಾನು ಕರೆಕ್ಟ್ ಇದ್ದೀನಿ ಅಷ್ಟೇ. ನಾನು ಯಾರಿಗೂ ಮೋಸ ಮಾಡಿಲ್ಲ, ನಿಮ್ಮ ದುಡ್ಡು ಕಿತ್ಕೊಂಡಿಲ್ಲ, ನಿಮ್ಮ ಹತ್ರ ಸಾಲ ಮಾಡಿ ಮೋಸ ಮಾಡಿಲ್ಲ. ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1000 ಜನ 1000 ಮಾತಾಡಲಿ, ನಾನು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ತೀನಿ. ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ, ನನ್ನ ಬಗ್ಗೆ ಬ್ಯಾಡ್ ಮಾತಾಡೋರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಇದೇ ಥರ ಬಿಗ್ ಬಾಸ್ ವೇದಿಕೆ ಥರ ಇನ್ನೊಂದು ಯಾವ್ದಾರ ದೊಡ್ಡದು ವೇದಿಕೆ ಕೊಡಂಗೆ ದಯವಿಟ್ಟು ಮಾಡಿ, ದಯವಿಟ್ಟು ಕ್ಯಾಕರ್ಸ್ತು ಅಂತ ಹೋಗಿರಿ. ಅವ್ರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ.